ಮುದ್ದು ರಾಮನ ಚೆಲುವು. ಮುದ್ದು ರಾಮನ ಚೆಲುವು 7ನೇ ಅವತಾರ. ಇವತ್ತ 9ನೆಯ ಪ್ರಕರಣ. ಇವತ್ತು ಮಂಗಳ. ಮುದ್ದು ರಾಮನ ಚೆಲುವು ಮಂಗಳವನ್ನು ಪಡೆಯುತ್ತದೆ. ಇದರ ಓದು ಪರಿಚಯ ಮುಗಿಯುತ್ತದೆ. ಈ 9ನೆಯ ಪ್ರಕರಣದ ಶಿರೋನಾಮೆ ಪರಮಗುಣ ಔಚಿತ್ಯ. ಪರಮಗುಣ ಔಚಿತ್ಯ. ಔಚಿತ್ಯ ಅಂದ್ರೇನು? ಸಂಸ್ಕೃತ ನಾಮಪದ. ಯೋಗ್ಯವಾದದ್ದು, ಯುಕ್ತವಾದದ್ದು, ಸರಿಯಾದದ್ದು ಅಂತ ಅರ್ಥ. ಇನ್ನು ಪರಮ, ಈ ಪರಮ ಇದು ಸಂಸ್ಕೃತ ಪದ, ನಾಮಪದ ಅಥವಾ ಗುಣವಾಚಕನೂ ಹೌದಿದು. ಶ್ರೇಷ್ಠವಾದದ್ದು, ಉತ್ಕೃಷ್ಟವಾದದ್ದು. ಪರಮಾಂಧ್ರ ಪರಮಾತ್ಮ, ದೇವರು, ಭಗವಂತ. ಇನ್ನು ಗುಣವಾಚಕದಲ್ಲೇ ಶ್ರೇಷ್ಠವಾದ, ಉತ್ಕೃಷ್ಟವಾದ, ಬಹುದೂರದ, ಸಮೀಪವಲ್ಲದ, ಮುಖ್ಯವಾದ, ಪ್ರಧಾನವಾದ, ಹೆಚ್ಚಾದ, ಅಧಿಕವಾದ, ಅತಿಶಯವಾದ, ಹೀಗೆ ಪರಾಕಾಷ್ಠೆಯ ಅಂದರೆ ಯೋಗ್ಯವಾದ ಶ್ರೇಷ್ಠ ಗುಣ. ಅದು ಆ ಕುರಿತು ಇಲ್ಲಿವೆ 108 ಚೌಪದಿಗಳು. ಅದ್ಭುತವಾದಂಥ ಇಲ್ಲೊಂದು ವ್ಯಾಕರಣದ ಪ್ರಸಂಗ ಇದೆ. ಅದು ಏನು ಅಂತಂದರೆ ಪ್ರಶ್ನೆ, ಪ್ರಶ್ನಾರ್ಥಕ ಚಿಹ್ನೆ. ಬಹುಶಃ ಇಲ್ಲಿರುವಂಥ ಪ್ರಶ್ನಾರ್ಥಕ ಚಿಹ್ನೆಗಳು ಈ ಇಡೀ ಮುದ್ದು ರಾಮನ ಚೆಲುವು ಪುಸ್ತಕದಲ್ಲಿ ಬೇರೆ ಎಲ್ಲೂ ನಾವು ಕಾಣುವುದಿಲ್ಲ. ಅಂದರೆ ಏನಪ್ಪ ಇದು? ಈ 9ನೆಯ ಪ್ರಕರಣ ಎಂದರೆ ಪ್ರಶ್ನೆ ಕೇಳುವ ಭಾಗ, ಪ್ರಶ್ನೆ ಕೇಳುವ ಪ್ರಕರಣ ಅಂತಂತೇವೆ. ಇದರಲ್ಲಿ ಎಷ್ಟು ಪ್ರಶ್ನೆಗಳಿವೆ ಅಂದರೆ ಆಶ್ಚರ್ಯ ಅನಿಸುತ್ತೆ ನಿಮಗೆ. ಒಟ್ಟು 302 ಪ್ರಶ್ನಾರ್ಥಕ ಚಿಹ್ನೆಗಳಿವೆ ಇಲ್ಲಿ. 302, ಇನ್ನೂ ಜಾಸ್ತಿ ಇವೆ. ನಾನು ಹಾಗೆ ಔಟ್ ಆಫ್ 302 ಪ್ರಶ್ನಾರ್ಥಕ ಚಿಹ್ನೆಗಳಿವೆ. ಮುದ್ದು ರಾಮ ಸರಳವಾಗಿ, ಸಹಜವಾಗಿ ಅನೇಕ ವಿಷಯಗಳನ್ನು ಹೇಳುತ್ತಾ ಅವನು ಪ್ರಶ್ನಿಸುತ್ತಾನೆ. ಇದು ಯೋಗ್ಯವೋ, ಉಚಿತವೋ, ಯಥೋಚಿತವೋ ಅಂತ ಕೇಳ್ತಾನೆ. ನಮಗೆ ಚಿಂತನೆಗೆ ಹಚ್ಚುತ್ತಾನೆ ಮುದ್ದು ರಾಮ. ಆದ್ದರಿಂದ ಇದು ಪ್ರಶ್ನೆಗಳನ್ನು ಕೇಳುತ್ತಿರುವ ಮುದ್ದು ರಾಮ ಅಂತ ಹೇಳ್ಬೋದು ನಾವು. ಇರಲಿ, ಅದ್ಭುತವಲ್ಲ. ಪ್ರಾರಂಭ ಮಾಡ್ತೇನೆ. ನಾಟಕದ ವೇಷವನ್ನು ಧರಿಸಿ ದಿನ ಬೀದಿಯಲ್ಲಿ ನಡೆದಾಡಿದರೆ ನಿನ್ನ ಹುಚ್ಚನೆನ್ನುವರೋ. ಕುಳಿತು ಮಂದಿರದಲ್ಲಿ ಸುರೆ ಸೇವಿಸುವುದುಂಟೆ. ಗುಡಿಯಲ್ಲಿ, ದೇವಸ್ಥಾನದಲ್ಲಿ. ಪರಮಗುಣ ಔಚಿತ್ಯ ಮುದ್ದು ರಮ. ಪರಮಗುಣ ಔಚಿತ್ಯ ಮುದ್ದು ರಮ. ತರುವನೇರುವ ಸಮಯ ಕೈ ಬಿಟ್ಟು ನಗುವರೇ. ಗಿಡ ಏರ್ಲಿಕ್ಕತ್ತಾನ, ಅಂತಂದು ಕೈ ಬಿಟ್ರೆ ಕೆಳಗೆ ಬಿದ್ದ. ನೆರೆ ಬಂದ ಗಳಿಗೆಯಲಿ ದೋಣಿ ಹಾಯಿಪರೆ. ಮಳೆಯಿರದ ಕಾಲದಲ್ಲಿ ಬೀಜುವನು ಬಿತ್ತುವರೆ. ಇರಲಿ ಕಾಲದ ಅರಿವು ಮುದ್ದು ರಾಮ. ಈ 4 ಸಾಲಿನ ಚೌಪದಿಯಲ್ಲೇ ಮೊದಲನೇ 3 ಸಾಲು ಪ್ರಶ್ನಾರ್ಥಕ. ಬೆಂದ ಮನೆ ಮುಂದೆ ನೀ ಕಟ್ಟದಿರು ತೋರಣವ. ದುಃಖ ತುಂಬಿದ ಮನ್ಯಾಗ. ನೊಂದ ಮನದೆದುರಿನಲ್ಲಿ ಹಾಡದಿರು ನೆಲೆದು. ಎದೆಯ ಗೊಂಬೆಯ ಮಾಡಿ ತೇಲು ಬಿಡದಿರು ಜಲದಿ. ಔಚಿತ್ಯ ಮರೆಯದಿರೋ ಮುದ್ದು ರಾಮ. ಹುಚ್ಚು ಮಳೆ ಸುರಿಯುತ್ತಿರೆ ಕೊಡೆ ಮುಚ್ಚಿ ನಿಲ್ಲುವುದೇ. ಕಡಲು ಭೋರ್ಗರೆಯುತ್ತಿರೆ ಈಜಿ ಹೋಗುವುದೇ. ಹಾವು ಹೆಡೆ ಹೆತ್ತಿರಲು ಕರವ ಮುಂಜಾಚುವುದೇ. ಔಚಿತ್ಯವೇ ಅರಿವೋ ಮುದ್ದು ರಾಮ. ನೋಡ್ರಿ, ಮೊದಲಿನ 3 ಸಾಲು ಪ್ರಶ್ನಾರ್ಥಕ. ನಿದ್ದೆ ಏನೋ ಚಂದ, ಬರಿ ನಿದ್ದೆ ಮನೆ ಹಾಳು.
ಯಾವುದೆಷ್ಟಿರಬೇಕು ಅಷ್ಟಿದ್ದರೊಳಿತು. ಔಚಿತ್ಯ ಅರಿಯುವದೆ ಬಾಳ ಸಾಹಸಗಾಥೆ. ಸಮರತಿಯ ಸುಖ ಕದನೋ ಮುದ್ದು ರಮ. ಮೀಸೆ ಬಂದಿದೆಯೆಂದು ಬಂಡೆಗೊದೆಯುವುದುಂಟೆ. ಕುಳಿತು ಗದ್ದುಗೆಯಲಿ ಕಟು ನುಡಿಯುವುದುಂಟೆ. ಸಿರಿಬಂದ ಕಾಲದಲ್ಲಿ ಮದದಿ ಕುದಿಯುವುದುಂಟೆ. ಔಚಿತ್ಯದರಿವಿರಲೇ ಮುದ್ದು ರಾಮ. ಮೊದಲನ 3 ಸಾಲು ಪ್ರಶ್ನಾರ್ಥಕ. ಮಂದಿ ಅಲ್ಲ ಮತಿಗೆಟ್ಟ ಕುಂಬಾರ ಮಣ್ಣ ಸೂಜಿಯ ಮಾಡಿ ಕಂಬಾರನಂಗಡಿಗೆ ಮಾರ ಹೋಗುವದೆ. ಮಂಜು ಮೂರ್ತಿಯ ಮಾಡಿ ದೇಗುಲದಿ ನಿಲ್ಲಿಸುವದೆ. ಔಚಿತ್ಯ ಸುವಿವೇಕ ಮುದ್ದು ರಮ. ಕಡಲ ತೀರದಿ ನಿಂತು ಅಲೆಬೇಡವೆನ್ನುವದೆ. ತಾನೆ ವರನಾಗಿ ಬಾಸಿಂಗ ದೂಷಿಪುದೇ. ಬಾನತ್ತ ಮೊಗೆ ಮಾಡಿ ತಾರೆ ನೋಡದೆ ಇಹುದೆ. ಲಯದ ಗತಿ ಕೆಡಿಸುವುದೇ ಮುದ್ದು ರಾಮ. 4 ಸಾಲಿನಲ್ಲಿ ಪ್ರಶ್ನಾರ್ಥಕ. ಆಣೆ ಕಟ್ಟದೆಯೇ ಕಾಲುವೆಯ ತೋಡುವುದೇ. ಅನ್ನ ಬೇಯಿಸದೆ ಔತಣಕ್ಕೆ ಕರೆಯುವುದೇ. ಪೋಷಾಕು ಧರಿಸಿದೆಯ ರಂಗಸ್ಥಳವೇರುವುದೇ. ಅರಿವಿರದ ನುಡಿಯುವುದೇ ಮುದ್ದು ರಾಮ. 4 ಸಾಲುಗಳಲ್ಲಿ ಪ್ರಶ್ನಾರ್ಥಕ ಚಿಹ್ನ ಉಂಟು. ಆಮೇಲೆ ಕರದಿ ದೀಪವ ಹಿಡಿದು ಕತ್ತಲೆಗೆ ಅಂಜುವುದೇ. ಕಂಡು ಬೆಳಕನು ದಿನದಿ ಕುಳಿಗೆ ಬೀಳುವುದೇ. ಕೆತ್ತಿ ಸುಂದರ ಮೂರ್ತಿ ಅದಕ್ಕೆ ಮಸಿಯರಚುವುದೇ. ಬರಿ ಕೂಗಿ ಕಿರಚುವುದು ಮುದ್ದು ರಾಮ. 4 ಪ್ರಶ್ನಾರ್ಥಕ ಚಿಹ್ನೆಗಳೇ ಇವೆಯಲ್ಲೇ. ಕೊಟ್ಟು ವಚನವ ಮತ್ತೆ ಅದನ್ನೇ ಹಿಂಪಡೆಯುವುದೇ. ಅಟ್ಟ ಅಂದುದ ಅಡುಗೆ ಬೀದಿಗೆಸೆಯುವುದೇ. ತೊಟ್ಟು ಪೀತಾಂಬರವ ಕಸೆಗೆ ಕೈ ಹಾಕುವುದೇ. ಒಟ್ಟಂದ ಮರೆಯುವುದೇ ಮುದ್ದು ರಾಮ. ಮಾರಿ ಔತಣಕ್ಕಾಗಿ ಬಡ ಪಶುವ ಕೊಲ್ಲುವುದೇ. ದಿಟವ ಮರೆಮಾಚಲಿಕೆ ಸುಳ್ಳು ನುಡಿಯುವುದೇ. ಬೆಳಕು ಉಜ್ವಲವೆಂದು ಕತ್ತಲಿಗೆ ನೂಕುವುದೇ. ಒಪ್ಪ ತಪ್ಪೆನ್ನುವುದೇ ಮುದ್ದು ರಾಮ. 4 ಪ್ರಶ್ನಾರ್ಥಕ ಚಿಹ್ನ. ಕನಕಸರವೆಂದೆನುತ ಕೊರಳಿಗದ ಬಿಗಿಯುವರೆ. ಹಸಿವು ಒಡಲಿಗೆ ಎನ್ನುತ್ತ ವಿಷವ ಕುಡಿಯುವವರೇ. ವಿಭುದ ತಾನೆಂದುನುತ ಹುಚ್ಚಾಟವಾಡುತ್ತಾರೆ. ಅರಿತವರು ಬೀಗುವರೆ ಮುದ್ದು ರಾಮ. 4 ಪ್ರಶ್ನಾರ್ಥಕ ಚಿಹ್ನ. ಕುಡಿದು ಪಂಚಾಮೃತವ ತಂಗಳನ್ನು ಸೇವಿಪರೆ. ಹಿಡಿದು ಕರದಲ್ಲಿ ಬೆಲ್ಲ ಬೇವನರಸುವರೆ. ನುಡಿದು ಮುತ್ತಿನ ವಚನ ದೊಂಬಿಪದ ಹಾಡುವರೆ. ಕಡಿದು ತರು ನಲಿಯುವರೆ ಮುದ್ದು ರಾಮ. 4 ಪ್ರಶ್ನಾರ್ಥಕ ಚಿಹ್ನೆಗಳಿವೆ. ಚಂದನದ ತರುವಿದ್ದು ಗೊಬ್ಬಳಿಗೆ ಒರಗುವರೆ. ಸುಧೆಯಿರಲಿ ಸನಿಹದಲ್ಲಿ ವಿಷವ ಕುಡಿಯುವರೆ. ನಾರಾಯಣಪ್ಪನ ಜೊತೆ ಅದನಿಧನ ಓದುವರೆ. ರಥವಿರಲು ನಡೆಯುವರೆ ಮುದ್ದು ರಾಮ. ಹಗಲೆಲ್ಲ ನಿದ್ರಿಸುತ್ತ ಇರುಳು ಎಚ್ಚರವಿದ್ದು. ನಿದ್ದೆ ಬಾರದು ಎನ್ನುವ ನುಡಿಗೆ ಅರ್ಥವಿದೆಯೇ. ಸೂರ್ಯ ಮುಳುಗುವ ಮುನ್ನ ಹಣತೆ ಹಚ್ಚುವರೇನು. ಲಾಂಧ್ರವೇತಕ್ಕೆ ದಿನದಿ ಮುದ್ದು ರಾಮ. ಹಲ್ಲುದುರಿ ಬೋಡಾದ ಬಾಯಿಂದ ಚಲುಹಾಡೆ ಸಾಧ್ಯಲ್ಲ. ಬೇರೊಣಗೆ ಬೋಳಾದ ಲತೆಯಲ್ಲಿ ಹೂವೆ. ಸಿರಿ ಸರಿದು ಬಡವಾದ ಕರದಿಂದ ಕಾಣಿಕೆಯೇ. ಬಾಡಿದರೆ ಚಲುವೆಲ್ಲಿ ಮುದ್ದು ರಾಮ. 4 ಪ್ರಶ್ನಾರ್ಥಕ ಚಿನ್ಮ. ಪ್ರಾಸವಿಲ್ಲದ ಕವಿತೆ ಶ್ರಮದಿ ಹಾಡುವೆಯೇಕೆ. ಕವನ ಕೊಗ್ಗದ ರಾಗ ಯೋಜಿಸುವೆಯೇಕೆ. ರಾಗ ಕೊಲಿಯದ ಪಲುಕ ತೆರತರದಿ ತರುವೇಕೆ. ವ್ಯರ್ಥ ಸಾಹಸವೇಕೆ ಮುದ್ದು ರಾಮ. ಪ್ರಶ್ನಾರ್ಥಕ. ತರದೆ ನೀ ದೀವಟಿಯ ತಮವ ಜರಿದರೆ ಬಂತೆ. ಬಳಸಿದರೆ ಅಪಶಬ್ದ ಕವಿತೆಯಾಗುವುದೇ. ನಿಜ ಭಾವವಿಲ್ಲದಿರೆ ಬೆಲೆಯಿದೆಯೇ ಅರ್ಚನೆಗೆ.
ಬಲ್ಲವರು ಮೆಚ್ಚುವರೆ ಮುದ್ದು ರಾಮ. ಇಂದಿನ ಕೊನೆಯ ಚೌಪದಿ ಈ ಮುದ್ದು ರಾಮನ ಕೆಲವು ಪುಸ್ತಕ ಮಂಗಳನೂ ಆಗುತ್ತೆ ಇವತ್ತು. ಮತ್ತೆ ನಾಳೆ ಮುಂದಿನ ಅವತಾರ. ನೇಮ ನಿಯಮಗಳಿರದೆ ತಕ್ಕಡಿಯ ಹಿಡಿಯುವುದೇ, ತಂಬೂರಿ ಮಿಡಿಯುವುದೇ ರಾಗದರಿವಿರದೆ, ನೀಚ ಗುಣ ತನ್ನೊಳಿರೆ ಉಪದೇಶ ಮಾಡುವುದೇ, ಹುಸಿದುಗೊಡ್ಡಾಗದಿರೋ ಮುದ್ದು ರಾಮ, ಹುಸಿದುಗೊಡ್ಡಾಗದಿರೋ ಮುದ್ದು ರಾಮ. ನಮಸ್ಕಾರ. ಮತ್ತೆ ನಾಳೆ ಮುಂದಿನ ಅವತಾರ. ನಮಸ್ಕಾರ.